ಹುನ್ರಿ. ಹಲೋ ರೀ ಸರ್. ಅದು ವಾಟ್ಸಪ್ ಮೆಸೇಜ್ ನೋಡಿವ್ರಿ. ಏನ್ರಿ? ಅದು ವಾಟ್ಸಪ್ ಮೆಸೇಜ್. ಹ್ಞೂನ್ರಿ. ಅದ ಅವು ನಾ ಕುತ್ಕೊಂಡ್ ತಣ್ಣ ವಿಚಾರ ಮಾಡಿದ್ಮೇಲೆ ಇವೆಲ್ಲ ಬರ್ತಾವ. ಆಕ್ಚುಲಿ ಮೊದ್ಲಿಂದ ವಿಚಾರ ಇದ್ದು ಬಿಡ್ರಿ, ಸುಮ್ನೆ ಹಂಗ ಮನಿ ಹಿಂಗ ಯೂಶಲಿ ಯಾರು ಕೊಡಂಗಿಲ್ಲ. ತಮ್ ಸೊಸೈಟಿ ಇರ್ತದಲ್ಲ, ಇಲ್ಲಾದ್ರೆ ಸತಿ ಹಂಗ ಅದ. ಅಂದ್ರೆ ಜಾಸ್ತಿ ಸಂಖ್ಯೆ ಇಲ್ಲಿ ಹಿಂಗ ಬೇಸಿಕಲಿ. ಸೊ ಹಂಗದ. ಈಗ ಅದು ನೋಡ್ಲಿಕತ್ತಿದ್ದೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆಕ್ಚುಲಿ. ಅದೊಂದು ಆತು. ಇವ್ರು ಹೆಂಗ MS ಪಾಟೀಲ್ ಆರಾಮಾಗ್ಯಾರಿ ಹೆಂಗ? ಈಗ ಆರಾಮಾಗ್ಯಾರ ಸರ್. ಒಂದ್ ಸ್ವಲ್ಪ ಅಂದ್ರ ಈಗ ಆರಾಮಾಗ್ಯಾರಿ. ಅಪೇಕ್ಷೆ ಹೊಂಟಾರ ಈಗ. ನಾವು ನಿನ್ನೆ ಫೋನ್ ಮಾಡ್ಬೇಕಿತ್ತು. ನಾನು ನಿನ್ನೆ ವರ್ಕ್ ಬಾಳ ಇದ್ದಕ್ ಆಗ್ಲಿಲ್ಲ ನನಗ. ನಡೀತಾ ಅಂತಪ್ರಿ ಇದೇನ್ ಇದು ಇಲ್ರಿ, ನಿನ್ನೆ ನಾವು ಇವನ್ ಕರ್ಸಿದ್ದೀವಿ. ಯಾರನ್ನ ಇವ್ರು ನಿಮ್ ಸುನೀಲ್ ಅವ್ರು ಬಂದಿದ್ರ. ಪುಣ್ಯಾತ್ಮ ಬಂದ ಫೈನಲಿ. ಬಂದು ನಿನ್ನೆ ಸರ್ ಜೊತೆ ಮಾತಾಡ್ಸಿದೆ ಎಲ್ಲ. ಅವ್ರ ಅದಕ್ಕ ಇಲ್ ಸರ ಕೊಡ್ತೀನಿ ಸರ ಅಂತ ಹೇಳೇನ್ರಿ. ಅವ ಕೊಡ್ತಾನಂತ ಹೇಳ, ಕೇಸ್ ಗೀಸ್ ಮಾಡ್ಬೇಡ್ರಿ, ಕೊಡ್ತೀನ್ರಿ ನಾನು ಅಮೌಂಟ್ ರೀ ಅಂತ ಹೇಳೇನ್ ಸರ. ಅಲ್ಲ ಬಟ್ ಹಂಗ ಬರೇ ಬಾಯಿ ಮಾತನ್ನ ಮಾಡ್ಬೇಡ್ರಿ. ಅವು ಚಲೋತ್ನಾಗ ಡಾಕ್ಯುಮೆಂಟ್ ಮನಿಗಿನಿ ಎಲ್ಲ ಪರ್ಫೆಕ್ಟ್ ಹಂಗ. ಆಯ್ತು, ನಾ ಹೇಳದ್ರ ಕೇಳ್ರಿ ಮೊದ್ಲ. ಅವಂಗ್ ಬಂದಿದ್ ಬೆಟ್ಟಾಗಿಂದ ನಾವು ಸರ್ ಕರ್ಕೊಂಡ್ ಹೋದೆ. ಸರ್ ಜೊತೆ ಮಾತಾಡಿದ. ಸರ್ ಹೇಳಿದ್ರಿ, ನೀ ಮಾಡಿದ್ ತಪ್ಪಲ್ಪ, ನೀನ್ ಇದನ್ನ ತಗೊಂಡ್ ಹೋಗಿದ್ದು ಅವ್ನ್ ಕೊಡ್ದೇ ಇರೋದು ಎಲ್ಲ ತಪ್ಪಲ್ಲ ಅಂತ ಹೇಳಿದ್ರು. ಆಮೇಲೆ ಅವನು ಚೆಕ್ ಮಾಡ್ಕೊಂಡು, ಅವ್ ಸರ ತಪ್ಪಾಗೈತ್ರಿ ಸರ್ ನನ್ನಿಂದ, ಕೊಡ್ತೀನ್ರಿ ಅಂತ ಹೇಳೇನ್ರಿ. ಅದಕ್ಕ ನೋಡು, ನಾವು ಈ ಸರ ಅವ್ನ್ ಕರೆಸ್ತೀವಿ, ಇಂಥ ದಿನ ಎಂದ್ ಫ್ರೀ ಆಗತ್ ನೀ ಹೇಳು ಅಂತ ದಿನ ಅವನು ಕರೆಸ್ತೀವಿ. ಇಬ್ರು ಕೂಡಿ ಮಾತಾಡ್ರಿ ಅವತ್ತ. ಅವನಿಗೆ ದುಡ್ಡಿಂದು ಕನ್ವೆನ್ಸ್, ಅವನು ಎಷ್ಟ್ ಕೊಡ್ತಿ ಏನು ಎಲ್ಲ ಹೇಳು. ಅವು ಅಂದ್ರ ನಾವ್ ಕೈ ಬಿಡ್ತೀವಿ, ಇಲ್ಲ ಮತ್ತೆ ಆಕ್ಷನ್ ತಗೊಳಾರ ನೋಡಪ್ಪ ನಾವು ಅಂತ ಹೇಳ್ಯಾರಿ ಸರ್. ನಾನೇ ಹೇಳಿನ್ ಸರ್ ಅವ್ರಿಗೆ, ನೀವೇನ್ರ ಈ ಸರಿ ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಆಕ್ಷನ್ ತಗೊಂತೀವಿ ನಾವು ಅಂತ ಹೇಳಿದ್ರೆ. ಅವ ಇಲ್ಲಿ ಸರ ಮಾಡಕ್ ಹೋಗ್ಬೇಡ್ರಿ, ನಾವ್ ಪಕ್ಕ ಕೊಡ್ತೀನಿ ಸರ್ ದುಡ್ಡ್ರಿ, ಸ್ವಲ್ಪ ಟೈಮ್ ಕೊಡ್ರಿ ಸರ್ ನನಗ ಅಂತಂದ್ರಿ. ಏನ್ ಗೊತ್ತಿಲ್ಲ, ನಮ್ ಟೈಮಿಂಗ್ ಗೊತ್ತಿಲ್ಲ, ನೀವ್ ಏನಿದ್ರೆ ಅವ್ನ ಜೊತೆ ಮಾತಾಡ್ರಿ, ಅವ್ನ ಜೊತೆ ಬಗೆಹರ್ಸಿರಿ, ಇಲ್ಲ ಅಂದ್ರೆ ನಾವ್ ಕಂಪ್ಲೇಂಟ್ ಮಾಡಾರ. ಹಂಗಂದ್ರಿ ನೀವು ಅಲ್ಲಿ ನೀವು ನಮ್ ಕಡೆ ಕಳ್ಸಿದ್ರೆ ಮತ್ತೆ ಗಿರ್ಮಿಟ್ ಚಾಲು ಆಗ್ತವ. ಸ್ವಲ್ಪ ನಾ ಹೇಳಕ್ ಪೂರಾ ಮುಗಿಯಲ್ತನ ಕೇಳ್ರಿ, ಆಮೇಲೆ ಮಾತಾಡಕಂತ ನೀವು. ನಾನು ಹೇಳಿನ್ರಿ ಅವ್ನಿಗೆ, ಅಷ್ಟೇ ಹೇಳಿದೆ ನೋಡ್ರಿ, ಕೊಡ್ಲಿಲ್ಲ ಅಂದ್ರೆ ಹಂಗ. ಅದಕ್ಕಂತ ಅವನು ನಮ್ಗ ಒಂದು ಡೇಟ್ ಕೊಡು, ನೀನು ಎಂತ ದಿನ ಬರ್ತಿ. ಮತ್ತೆ ಅವನ ಬೆಂಗಳೂರೊಳಗೆ ಕೆಲಸ ಮಾಡ್ತಾನಂತ್ರಿ ಅವ. ಅಲ್ಲಿಂದ ಬಂದು ಕೊಡ್ತೀನಿ ಅಂತ ಹೇಳೇನ್ರಿ. ಬಟ್ ನಮ್ಗ್ ಡೇಟ್ 22 29 ಹೇಳ್ತೀನಿ ಸರ. ಆ ದಿನ ಬಂದು ಅವನು ಕರ್ಸ್ರಿ, ನಾವ್ ಅವತ್ ಅವ್ನ್ ಕರ್ಸ್ತಿಂತೀವಿ. ನಾವು ಯಾವ ಡೇಟ್ ಹೇಳ್ತಾನೆ, 22 ಇಲ್ಲ 29 ಎರಡ್ ಡೇಟ್ ಫಿಕ್ಸ್ ಆಗ್ತಾರೆ. ಅವತ್ ನೀವು ಬರ್ರಿ. ನೀವು ಬರ್ರಿ ಅವತ್. ನೀವು ಅವ್ರು ಮಾತಾಡಿ ನೀವು ಇರಂಬ್ರಿ. ಅವ ಯಾರು ಇಲ್ಲ ಅಂತ ಒಬ್ನೇ ಬರ್ತಾನಂತ. ಈಗ ಯಾರು ಇಲ್ರಿ ಸರ, ನಾನೇ ಬರ್ತೀನಲ್ಲ ದುಡ್ಡು ಅಂತ ಹೇಳೇನ್ರಿ ಅವ. ಈಗ ಅವನೇ ಬಳಸೇನಂತಂದ್ಮೇಲೆ ನೀನೇ ಕೊಡ್ಬೇಕಾಗತ್ತಪ್ಪ ಅಂತೇಳಿ ನಾನೇ ಕೊಡ್ತೀನ್ರಿ ಸರ್ ಅಂತಾನೆ ಹೇಳೇನ್ರಿ ಅವ. ಹೆಂಗ್ ಕೊಡ್ತಾನಂತ? ಒಂದೇ ಶಾಟ್ ನಾಗ ಕೊಡ್ತಾನಂತ? ಅದೇನ್ ಕೊಡ್ತೀನಿ ಸರ ಅಂತ ಹೇಳೇನ್ರಿ ಅವ. ಅವತ್ತು ನೀವು ಬರ್ತೀರಲ್ಲ, ನಿಮಗ ಅವಾಗ ಹೊಂದಾಣಿಕೆ ಆಯ್ತಿ, ಸರಿ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ನೀವ್ ಇಲ್ರಿ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ನಾವು. ಈಗ ನಮ್ದು ಕೆಲ್ಸದ ಪ್ರಕಾರ, ಈಗ ನಮ್ ರೂಲ್ಸ್ ಪ್ರಕಾರ ನಾವೀಗ ಅವ್ನ ಕರ್ಸಿ ಮಾತಾಡಿ ಒಂದ್ಸರಿ ಕೊಡ್ತೀನಿ ಅಂತ ಹೇಳೋಣ. ಕೊಡಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಮಾಡ್ಬೇಕೈತಿ. ಕೊಡ್ತೀನಿ ಅಂತ ಹೇಳೋಣ. ಅದಕ್ಕೆ ನಿಮ್ಮನ್ನ ಅವ್ರನ್ನ ಕಲಿಸ್ಬೇಕ್ರಿ ನಾವು. ನೀವು ಅವ್ರು ಕೂಡಿ ಒಂದ್ ಡಿಸಿಷನ್ಗೆ ಏನ್ ಬರ್ತೀರಿ ಅದ್ರ ಮ್ಯಾಲ ನಾವು ಆಕ್ಷನ್ ತಗೊಂತೀವಿ ಮುಂದಿಂದ. 27 ಅಂದ್ರೆ ಈಗ ಎಷ್ಟು ಗೊತ್ತೇಳ್ರಿ, ಒಂದ್ ಸೆಕೆಂಡ್. 3 ಇವತ್ತು 3ನೇ ತಾರೀಕು ಕೇಸ್ ಇರ್ತದ್ರಿ. ಈಗ 3ನೇ ತಾರೀಕು ಅಂತಂದ್ರ 22 ಅಂತಂದ್ರ ಸ್ವಲ್ಪ ಲೇಟ್ ಆಗ್ತದ ಬಿಡ್ರಿ. ನನಗೇನಿಲ್ಲ, ನಾಳೆ ಬಾ ಅಂತಂದ್ರ ಟ್ರೈನ್ ಟಿಕೆಟ್ ಇತ್ತ ಸೀದಾ ಬಂದ್ಬಿಡ್ತೀನಿ ನಾ. ಹಿಂಗ ಅವನಿಗೆ ಸ್ವಲ್ಪ ಇದು ಜಲ್ದಿ ಮಾಡಿಸ್ಬೇಕ್ರಿ. ಹಂಗ ಬೇಸಿಕಲಿ ಅವ ಕನ್ಫರ್ಮ್ ಆಗಿ ಹೇಳ್ತಾನ್ರಿ. ಹೇಳಿದ ತಕ್ಷಣ ನಿಮ್ಗೆ ಹೇಳ್ತೀನಿ, ನೀವು ಬರ್ರಿ. 22 ಅಲ್ಲ 29 2 ದಿನದಾಗ ಒಂದ್ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ಸರಿ. ನಮ್ದು ಆಫೀಸ್ನಾಗ ಯಾವ ರಜೆ ಕೊಡ್ತಾರ ಅದನ್ನ ನೋಡ್ಕೊಂಡು. ಹಂಗ ಲೈಫ್ ತಗೋಬೇಡ್ರಿ. ಹಂಗ್ ಮಾಡ್ರಿ ಒಂದ್ ಕೇಸ್ನಾಗ. ಈ ಕೇಸ್ನಾಗ ಹಂಗ ಬೇಡ ಸರಿ. ಕರ್ಸಿವಿ, ಮಾತಾಡಿದಿಲ್ಲ. ಈಗಾದ್ರೆ ಅವ ಹಂಗಿದ್ದ ಮೊದ್ಲೇನೆ ಬರ್ತಿದಿಲ್ಲ, ಕೊಡೋದಿಲ್ಲ ಅಂದ್ರೆ ಬರ್ತಿದಿಲ್ಲ ಅವ. ಈಗ ಅವ್ ಕೇಳಿದ್ ನಿಮಗೆ ಇಷ್ಟೇ ಫೀಸ್ ಕೊಟ್ಟಿವ, ನಾವು ಅವಾಗೂ ಕೊಡ್ಬೇಕಾಗತ್ತೆ. ನಮ್ಗೇನೋ ಟೈಮ್ ಕೊಟ್ಟಿಲ್ರಿ ಅಂತ ಅನ್ಬಾರ್ದು. ಅವ್ನು ನಾವು ಕೊಡ್ಬೇಕಾಗತ್ತ, ಕೊಟ್ಟಿವ್ರಿ. ಈಗ ಆ ಡೇಟಿಗೆ ಅವ್ನು ಕೊಡ್ತೀನಿ ಅಂತ ಹೇಳೇನ್ರಿ. ಈಗ ಕೊಡಲ್ಲ ಅಂದ್ರೆ ಅವ್ನ್ ಕಾನೂನ್ ಪ್ರಕಾರ ನಾಳೆ ಕಂಪ್ಲೇಂಟ್ ಕೊಡೋದ ಸರ್. ಇಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ಆದ್ರೂ ಬಂದಾರ ಸರ್ ಅವ್ರ ಅಂತ ನಾವಲ್ಲಿ.
ನಾವ್ ಸುಳ್ಳು ಅಂತ ಹೇಳಕ್ಕಾಗತ್ತ, ಕೊಡಲ್ಲ ಒಂದಿಲ್ರಿ ಅಂತ ಅನ್ನಕ್ ಆಗೋದಿಲ್ಲ. ಈಗ ಬರ್ತೇನ್ರಿ 22 29 ಯಾವ ಡೇಟ್ ಕೊಡ್ತಾನ್ರಿ ಅದ್ರಾಗ ಒಂದ್ ಕನ್ಫರ್ಮ್ ಮಾಡ್ತೇನೆ ಅಂತ ಹೇಳಿ ಸರ್. ಹೇಳಿದ ತಕ್ಷಣ ನಾನು ನಿಮ್ಗೆ ಹೇಳ್ತೇನ್ರಿ. ನೀವು ಬರ್ರಿ, ನೀವು ಅವ್ರು ಮಾತಾಡ್ರಿ. ಯಾವ ಕನ್ಫರ್ಮೇಶನ್ ಮಾಡ್ದ ಅಂತ ಒಂದ್ 4 ದಿನದ ಮುಂಚೆ, ಒಂದ್ ವಾರದ ಮುಂಚೆ ಮಾಡ್ತೀನಿ ಅಂತ ಹೇಳಿ. 53 ಅದು ನೆಕ್ಸ್ಟ್ ಒಂದ್ ವಾರದ ಮುಂಚೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ. ನಿಮ್ ಒಂದ್ ವಾರದ ಮುಂಚೆ ಹೇಳ್ತೀನಿ ನಾನು. ಹಾಗಂತ್ರಿ. ಅದು ಒಟ್ಟ ನೀವು ಅವ ಹೇಳಿದ್ದು ಇದು ಮಾಡ್ಬೇಡ್ರಿ, ಒಟ್ಟೆಲ್ಲಾ ರೆಡಿ ಇಟ್ಕೋರಿ ಪಾಸಿಬಿಲಿಟೀಸ್. ಮನುಷ್ಯ ನೆಟ್ಟಿಗಿಲ್ಲ ಅವ್ರು ಮಂದಿ ಒಟ್ಟು. ಆದ್ರೆ ನಾವು ನಿಮ್ ಒಮ್ಮೆ ಕಾಂಪ್ರಮೈಸ್ ಮಾಡಾಕ ನಾವು ಟ್ರೈ ಮಾಡ್ಬೇಕಾಗೈತಿ, ಮಾಡದಿರ್ತೈತಿ. ನಮ್ದು ಕಾನೂನು ಪ್ರಕಾರ ನಾವ್ ಮಾಡಾಕತ್ತೀವಿ. ನೀವು ಹೊಂದಾಣಿಕೆ ಆಗಿಲ್ಲ ನಾವು ಕೇಸ್ ಮಾಡ್ತೀವಿ. ಅಲ್ಲ ನೀವು ಸ್ವಲ್ಪ ಹೇಳ್ಬೇಕಾಯ್ತು ಫೋರ್ಸ್ ಮಾಡಿ. ಏನಂತ ಕೊಡೋದಿಲ್ಲ ಅಂದ್ರೆ ಹೇಳಕ್ ಬರ್ತಲ್ರಿ ಸರ್. ಈಗ ಊಟ ಮಾಡಲ್ಲ ಅಂತ ಜೋರ್ ಮಾಡಿ ಊಟ ಮಾಡಿಸ್ಬೋದು. ಇಲ್ಲ ನಾವ್ ಊಟ ಮಾಡ್ದಂದ ನಾವೇ ಜೋರ್ ಮಾಡಿ ತಿನ್ಸಕ್ ಹೋಗ್ಬಾರ್ದು, ಹಂಗಾಗತ್ತೆ. ಈಗ ನೀವು ಕೊಡದಿಲ್ಲ ಅಂದಿದ್ದಂದ್ರೆ ನಾವ್ ಅವ್ನಿಗೆ ಜೋರ್ ಮಾಡೋದು ಬೈಯೋದೆಲ್ಲ ಮಾಡ್ಬೇಕು. ಅವ ಎಲ್ಲಾ ಕೊಡ್ತೀನಿ ಏನಾಗತ್ತ ನನ್ಮೇಲೆ ಏನಂತ ಬೈಯಮ್ ನಾವು ಅವನಿಗೆ? 18 ಬೈಯಕ್ ಆಗಲ್ಲ. 18 ತಿಂಗಳು ಬೇಕಂತಾರ ಅವ್ರ ಮಂದಿ. ನೋಡೋಣ ಸರ್, ಬಂದ ನೀವ್ ಮಾತಾಡ್ರಿ, ನಾವು ಹೇಳ್ತೀವಿ ಅಷ್ಟ್ ಆಗಲ್ಲಪ್ಪ ಅಂತ ಹೇಳ್ತೀವಿ. ಆಗಲ್ಲ ಅಂದ್ರೆ ಅದಕ್ಕೆ ಏನ್ ಹೇಳ್ತಾ ನೋಡೋಣ ಸರ್. ಅದನ್ ಮುಂದಿನ ನೋಡಮ್ರಿ. ಈಗ ಇಷ್ಟ ಮಾಡೀವ್ರಿ. ಅಲ್ಲ ಈಗ ಬರ್ಲಿ, ಬಂದ್ಮೇಲೆ ನೋಡಮ್. ಅಲ್ಲ ನನಗ್ ಕಾಲ್ ಅದು ಕರೆಕ್ಟ್ ರೀ. ಅವ್ ಇಷ್ಟು 22 ತನಕ ಇದು ಟೈಮ್ ಕೊಡ್ಬಾರ್ದು ಅವ್ರಿಗೆ ಮಂದಿಗೆ. ಅವ್ರಿಗೆ ಕೇಳ್ಬೇಕು ಸೀದಾ, ಮತ್ ಹೆಂಗ್ರಿ ನಿಮ್ದು ಏನ್ ಸುದ್ದಿ ಏನ್ ಪ್ಲಾನ್ ಅಂತ ಹೇಳಿ ಡೈರೆಕ್ಟ್ ಚಲೋತ್ನಾಗಿ. ಯಾಕಂದ್ರೆ ಅವ ಒಬ್ಬನ ಪರ್ಸನ್ ಇಲ್ಲವ ಅಲ್ಲಿ. ಸರ್ ನೀವು ನಮ್ಗೆ ಹೇಳ್ಬೇಡ್ರಿ ಅದನ್ನ, ಬ್ಯಾರೆದಾರ್ದು ನಮ್ಗ. ಅವ್ನ್ ಹೇಳಕ್ ನಾವ್ ಕೇಳಿದೆ ಬ್ಯಾಂಕಿಂಗ್ ಸುಳ್ಳು ಇಲ್ರಿ ಸರ್, ನಾನೇ ಬರ್ತೀನಿ ಅಂತ ಹೇಳಿ. ಆ ಬ್ಯಾಂಕ್ ಇಲ್ಲ ಏನಿಲ್ಲ ಅಂತ ಹೇಳಿದ್ರಿ ನಮ್ಗ. ನೀವ್ ಹೇಳ್ತಾರೆ ನಾವ್ ಹೆಂಗ್ ನಂಬಕ್ರಿ? ನೀವು ಅವತ್ ಹೇಳಿನ್ರಿ ನಿಮ್ಗೆ, ನೀವೇನ್ರ ನಮ್ಗೆ ಹೇಳ್ತಿದ್ರಿ ಅಂದ್ರ ಹೇಳ್ರಿ ಅಂತ. ಅಲ್ಲ ಕಾನೂನ್ ಬಿಡ್ರಿ, ಅದು ಬಹಳಷ್ಟ ಅದ. ಕಾನೂನ್ ತಗೊಂಡ್ರ ಬ್ಯಾಂಕ್ದವ್ರು ಹೋದ್ರ ಬೆಂಡ್ ಹತ್ತಾರ ಇಂತವ್ರ ಮನಿದವ್ರು, ಅವ್ರ ನೆಟ್ವರ್ಕ್ ಹೋದ್ರ. ಆಕ್ಚುಲಿ ಅದು ಬ್ಯಾರೆ ಸಿಗ್ನಲ್, ಬ್ಯಾರೆ ಮೆಥಡ್ ಹೋಗ್ಬಿಡ್ರಿ. ಸ್ವಲ್ಪ ಇವನಿಗ ಈಗ ಏನಂತಂದ್ರ ಅವ್ರು ಮಂದಿದವ್ರೀಗ ಅವ್ರು ಸ್ವಲ್ಪ ನೀವು ಸ್ಟ್ರಿಕ್ಟ್ ಆಗ್ಬೇಕು ಬೇಸಿಕಲಿ. ಅದೊಂದ ಚಾರ ಅದ, ಬೇರೆ ಆಪ್ಷನ್ ಇಲ್ಲಿ ಇವ್ರ ಕೇಸ್ನಾಗ, ಈ ಪರ್ಟಿಕ್ಯುಲರ್ ಕೇಸ್ನಾಗ. SBI ಅವರು ಅವ್ರ ಸಂಘ ಈಗ ಸರ್ ಒಂದ್ ಸ್ವಲ್ಪ ಹುಬ್ಳಿಗೆ ಹೋಗ್ಬೇಕಾಯ್ತು ನಾನು ಈಗ್ರಿ. ನಿತೀಶ ಊಟ ನೋಡುವ, ಫೋನ್ ಮಾಡ್ತೀನಿ ನಿನಗೆ. ನೀವ್ ಹೋಗಿ ಅಕ್ಷಂಬ, ಇಲ್ಲಂದ್ರೆ ಒಂದ್ ಬಾಕ್ಸ್ ತಗೊಂಡ್ ಹೋಗ ಅಕ್ಷಂಬ ನನಗೆ ಊಟ. ಹಲೋ ರೀ. ಈಗ 22 ಅಂತಂದ್ರೆ ನೀವು ಸ್ವಲ್ಪ ಬೆನ್ನತ್ ಕೇಳ್ರಿ ಏನ್ ಸುದ್ದಿ, ಎಕ್ಸಾಕ್ಟ್ಲಿ ಅವ್ರದ್ದು ಏನ್ ಪ್ಲಾನ್ ಅಂತ ಹೇಳಿ. ಅದಕ್ಕೆ ಕೇಳ್ತೀವಿ ನಾವ್ ಕೇಳ್ತೀವ್ರಿ. ನೀವ್ ಹೇಳಿಕಂದ್ರೆ ನಮ್ ಕರ್ತವ್ಯ ನಾವ್ ಮಾಡ್ತೇವೆ. ನೀವ್ ಹೇಳಿಕಂದ್ರೆ ನಾವು ಅವ್ರು ನೀವೇನೇ ಹೇಳಿ ವಾರ ಆದ್ರ ನಾವ್ ಕರೆಸಿ ಮಾತಾಡ್ಸಿ, ಆಗ ಸರ್ ಜೊತೆ ಭೇಟಿ ಮಾಡಿಸಿ ಅವ್ನ ವಾರನ್ ಮಾಡಕ್ ಹಚ್ತೀವಿ. ಈಗ ಬೇಕಾದ್ರೆ 50,000 ಹಾಕಂದ್ರೆ ಹಾಕ್ತೀನಿ ಅಂತ ಅಂದವ. ಈಗ ಇಲ್ಲ ನೀವು ಒಟ್ಟು ಒಮ್ಮೆ ಕೊಡ್ಬೇಕು ಅವ್ರಿಗೆ, ನೀವು ಬಂದಾಗ ಮಾತಾಡು ಅವಾಗ ಕೊಡೋ ಅವ್ರಿಗೆ ಅಂತ ಹೇಳಿ. ನೀವು ಡಿಸ್ಕಷನ್ ಇಂತಾಗ ಹೆಂಗ್ ಅನ್ಬೇಕಂದ್ರ ಅವ್ನಿಗ 3 ತಿಂಗಳಾಗ ಚುತ್ತ ಮಾಡ್ಬೇಕಂತ ಅನ್ಬೇಕು. ಒಟ್ಟು ಇಲ್ಲ ಆದಷ್ಟು ಜಲ್ದಿ 2 ತಿಂಗಳು 1 ತಿಂಗಳು ಹಂಗ ಇಡ್ಬೇಕು ಅವ್ರಿಗೆ ಬೇಸಿಕಲಿ. ಅವ್ರಿಗೆ ಬಿಟ್ರಿ ಸಡ್ಲ ಬಿಟ್ರಂತ ಕೊರಿ ಅವ್ರ 10 ವರ್ಷ ತನಕ ಹೇಳ್ತಾರ ಅವ್ರು. ನಮ್ ಕಡೆ ನೋಡೋಕಿರ್ಲ ಅಂತಾರ ಅವ್ರು. ಹೆಂಗ SBI ಮಂದಿ. ನೀವು SBI ನ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಅವ್ರು ಅವ ಬಳಸಿಲ್ಲ ಅಂತ ನೀವು SBI ಹೇಳ್ಬೇಡ್ರಿ. ಅವ ದುಡ್ಡು ಅವಾಗ ಕೊಡ್ತಾದ್ಮೇಲೆ SBI ಗೆ ಹಾಕೋದ್ರಿ ನೀವು. ಇದು ಮುಗಿಲಿ, ಮುಗಿದ್ಮೇಲೆ ಏನಾರ ಮಾಡ್ರಿ ಸರ್. ಮುಗಿದ್ಮೇಲೆ ನೀವು ಅದ್ ಸಾಕ್ಷಿ ಬೇಕಲ್ಲ. ಅಲ್ಲ ಇದು ರೊಕ್ಕ ಮುಗಿಲಿ. ಆ SBI ಅವ್ರದ್ದು ಏನದಲ್ರಿ, ಪ್ರಾಪರ್ ಇವ್ರು ಇರ್ತಾರಲ್ಲ ಬ್ಯಾಂಕಿಂಗ್ ಅಡ್ವೊಕೇಟ್ಸ್, ಗಜ್ಜುಡು ಸೀದಾ ಬೆಂಗಳೂರಾಗ ಇರ್ತಾರ ಮೆಟ್ರೋ ಅಲ್ಲಿ. ಅವ್ರು ಹಿಡ್ಕೊಂಡ್ ಇಂಗ್ಲಿಷ್ನಾಗ ಹಾಕಿ ಬಾರಿ ಚಲೋತ್ನ ಬಾರಿಸಿದ್ರ ಅವ್ ಯಾವ ಮ್ಯಾನೇಜರ್ ಸರ್ಕಲ್ ಇರ್ತಾರಲ್ರಿ, ರೀಜನಲ್ ಆಫೀಸರ್ ಪ್ರೀತಿ ಶರ್ಮಾ ಅನ್ನಲ್ಲ, ಇನ್ವೆಸ್ಟಿಗೇಷನ್ ಅಂದಾರ 6 months ಬರೇ CBI. ಅದು ಇದು ಫಸ್ಟ್ ಮುಗಿಲಿ, ಆಮೇಲೆ ಸುಮ್ ಕೂತಿನ ಅಷ್ಟ, ಅದಕ್ಕಷ್ಟ ಸುಮ್ ಕೂತಿನ. ಈಗ ಅದು ಸುಮ್ ಪಾರಾಗ್ಲಿ, ಪಾರಾದ್ಮೇಲೆ ಅವ್ರಿಗೆ ಹೆಂಗ ಕೋರ್ಟಕ್ ಬಂದ್ರೆ ಇದು ಹೋಗ್ಲಿಕ್ಕೆ ಕೇಸ್ ಈ RBI ಹೋಗ್ಬೇಕಂತ ಕೂತಿನ ಈಗ ಇಲ್ಲಿಂದ ಡೈರೆಕ್ಟ್. ಹಂಗ ನೀವು ಸ್ವಲ್ಪ ಇದಿರ್ಬೇಕು. ಇದು ಹೆಂಗ ಜಸ್ಕಾಮ್ ಕೇಸ್ ಆತಲ್ಲ, ನಾವು ಇದಾಗ ಇರ್ತೀವ್ರಿ. ಆದ್ರ ನೀವ ನಮ್ಗ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳ್ತಿರಲ್ರಿ. ನಮ್ ಕೆಲ್ಸ ಬಿಟ್ಟು ಅವ್ ಮಾಡಕ್ ಆಗಲ್ರಿ. ನಮಗೂ ನಮ್ಮ ಸಮಾಜ ಯಾವತ್ತ ಹೇಳಿನಲ್ರಿ, ಫ್ಯಾಮಿಲಿ ಇರ್ತೀರಿ ನಮ್. ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ, ದಯವಿಟ್ಟು ನಿರೀಕ್ಷಿಸಿ.
आप जिस व्यक्ति से बात कर रहे हैं उसने आपकी कॉल को होल्ड पर रखा है, कृपया लाइन पर बने। ಒಟ್ಟ ಒಂದು ಏನಂತಂದ್ರ ಈ ವೀಕ್ ತನಕ ಸ್ವಲ್ಪ ನಾವು ಮಾತಾಡಿ ಇದು ಮಾಡ್ರಿ. 23rd ತನಕ ಬಿಡ್ಬೇಡ್ರಿ ಸಡ್ಲ ಅಷ್ಟು ಅವ್ರ ಮಂದಿಗೆ. ಓಕೆ ಸರ್. ಅಷ್ಟು ಬೆಂಗಳೂರು ಸ್ಟೋರಿ ಮಂಗಳೂರು ಸ್ಟೋರಿ ಅವೆಲ್ಲ ಯಾವ ಬೇಡವು. ಅವು ಮಂದಿ ನೆಟ್ ಇಲ್ಲವ್ರು. ಹೆಂಗ್ ರೊಕ್ಕ ತಗೋಬೇಕು ಹೆಂಗ್ ವಸೂಲಿ ಮಾಡ್ಬೇಕು ಹಂಗ್ ಮಾಡಿದ್ರ ಕರೆಕ್ಟ್ ಇವ್ರ ಮಂದಿ ಜೋಡಿ. ಯಾಕಂದ್ರೆ ಈ ಸಮಾಜ ಗೊತ್ತು ನಮಗ ಇವ್ರದ್ದು ಎಲ್ಲ. ಸೊ ಹಂಗ ನಾವ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೇಕ್ರಿ. ನೀವು ಈ ವೀಕ್ನಾಗ ಅವ್ರ ಪ್ಲಾನ್ ತಿಳ್ಕೊಂಡು ಡಿಸ್ಕಷನ್ ಮಾಡೋಣ ಅವ್ರದ್ದು ಏನ್ ಸುದ್ದಿ ಅಂತೇಳಿ. ಎಕ್ಸಾಕ್ಟ್ಲಿ ಇವತ್ತು 3 ಅದ. 10ನೇ ತಾರೀಕು ಒಳಗೆ ನಮ್ದು ಅವ್ರ ಕಡೆಯಿಂದ ಪ್ಲಾನ್ ತಿಳ್ಕೊಬೇಕು. ಎಕ್ಸಾಕ್ಟ್ಲಿ ಪ್ಲಾನ್ ತಿಳ್ಕೊಂಡು ಬಂದ್ ನಾವು ಪೇಪರ್ ವರ್ಕ್ ಮುಗಿಸ್ಬೇಕಂತ ಹೇಳ್ಬೇಕ್ರ ಅವನಿಗೆ ಚಲೋತ್ನಾಗಿ. ಹಂಗ ಅದ್ ಮಾಡ್ಕೊಂಡು ಆಮೇಲೆ ಏನಿರ್ತದ ಗ್ಯಾರಂಟಿ ಪ್ರಾಪರ್ ಎಲ್ಲ ತಗೋಬೇಕ್ರಿ. SBI ಅದವ್ರು ಆ ಬ್ರಾಂಚ್ ಏನ್ ನೆಟ್ವರ್ಕ್ ಅದಲ್ಲ ಅವ್ರು ಆಮೇಲೆ ಬ್ಯಾಂಡ್ ತಗೋತಿನ ಫಸ್ಟ್ ರೊಕ್ಕ ಮುಗಿಲ್ ನಮ್ದು ವ್ಯವಹಾರ. ಆಮೇಲೆ ಅವ್ರಿಗೆ ಏನಾರ ಮಾಡಕ್ ಅದು ಹಂಗ್ ಬೇಕ್ರಿ. ಯಾಕಂದ್ರ ಬ್ಯಾಂಕ್ ಮೇನ್ ಇವ್ರ ಮಂದಿದವ್ರು ಹಂಗ ಸುಮ್ನೆ ನಾವು ಅಂತಂದ್ರ ನಡೆಯಂಗಿಲ್ಲ ಕೆಲ್ಸಗಳು. ಯಾಕಂದ್ರ ಅವ್ರ ಥಿಂಕಿಂಗ್ ಪ್ರಕಾರ ನಾವ್ ಬಿಟ್ಕೋತ ಹೋದ್ರಿ ಈಗ ಆಗ್ಯದ ನೋಡ್ರಿ 3 ವರ್ಷ ಹಂಗ ಹೋಗ್ತಾವ. ಅದ್ ಹಂಗ ಬಿಟ್ರ ಇವ್ರ ಹಂಗ 10 ವರ್ಷ ತನಕ ಹೇಳೋರು ಇವ್ರ ಮಂದಿ. ಅದ ಹಂಗದ. ಫೈನ್ ಆಯ್ತ್ರಿ. ಒಟ್ಟ ನೀವು ಅದೊಂದು 10+ ಪೋಸ್ಟ್ ಆಫೀಸ್ ಸ್ವಲ್ಪ ನೋಡ್ರಿ. ಮತ್ ಹಂಗಿತ್ತಂದ್ರ ಅದ್ರದ್ದು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕ್ರಿ ನೀವು ಬೇಸಿಕಲಿ. ಓಕೆ ಅದನ್ನ ಸೆಂಡ್ ಮಾಡಿ ಅವ್ರು ಕಳಿಸ್ತೀನಿ ಸರ್. ನೋಟಿಸ್ ಕಳಿಸ್ತೀನಿ. ನಾನು ವರ್ಕ್ ಬಾಳ ಆಗ್ಬಿಟ್ಟವ್ರಿ ಹಿಂಗಾಗಿ ಅದು ನಿಮ್ಗೆ ಕಳಿಸ್ತೀನಿ. ನಿಮ್ಗೂ ಪಿನ್ ರೆಡಿ ಮಾಡಿ ನಾನು ಸರ್ ಕರೆಕ್ಷನ್ ಹಾಕೊಟ್ರ ನಿಮ್ಗೆ ಕಳಿಸ್ಬೇಕಾಗಿತ್ತು. ವರ್ಕ್ ಅಲ್ಲಿ ಆಗಿಲ್ಲ. ನಡೀತದ. ನಾಳೆ ಸೋಮವಾರ ದಿವಸ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಓಕೆ ಫೈನ್. ಅದು ಯಾವಾಗ ಕಳಿಸ್ತಾರಂತ್ರಿ ಅಂದಾಜು? ಅದು ಏನ್ರಿ ಅದು ಡಾಕ್ಯುಮೆಂಟ್ ಇದು ಯಾವ್ದು ಇಂಡಿಯಾ ಪೋಸ್ಟ್ ನೋಟಿಸ್? ಸೋಮವಾರ ತನಕ ಕಳಿಸ್ತೀರಿ. ಆ ಸೋಮವಾರ ತನಕ ಫೈನ್. ಬಟ್ ಗ್ರೌಂಡ್ ವರ್ಕ್ ಅದು ಮಾಡ್ಬೇಕು ನೋಡ್ರಿ. ಸುಮ್ ನೋಟಿಸ್ ಓಕೆ ಫೈನ್. ಬಟ್ ಉಳ್ಕಿದ್ದು ಫಾಲೋ ಅಪ್ ನಿಂತು ನಾ ಹೆಂಗ್ ನಿಂತು ಮಾತಾಡ್ತೀನಲ್ಲ ಹಂಗ ಸ್ವಲ್ಪ ಅಲ್ಲಿ ನೀವು ನಿಲ್ಬೇಕು. ಡಿ.ಕೆ ಶಿವಕುಮಾರ್ ಹೆಂಗ್ ನಿಲ್ತಾರಲ್ಲ ಹಂಗಿದ್ರೆ ಸ್ವಲ್ಪ ಮಾಡತಾರ ಇವು ಮಂದಿಗಳ ಹೊರಗಿನ ಸಿಸ್ಟಮ್ಗಳು. ಅದು ಮಂಡೆ ತನಕ ಫೈನ್ ಕಳಿಸ್ರಿ. ಕಳ್ಸಿದ್ಮೇಲೆ ಅದು ಸ್ವಲ್ಪ ಪ್ರೋಗ್ರೆಸ್ ನೀವು ಸ್ವಲ್ಪ ಟ್ರ್ಯಾಕಿಂಗ್ ಮಾಡ್ರಿ. ಈಗ ನಾ ಹೆಂಗ ನಿಂತು ಮಾತಾಡ್ತೀನಿಲ್ಲ ಹಂಗ ನೀವು ಬಂದಿರ್ತೀರಿ ಇಂಡಿಯಾ ಪೋಸ್ಟ್ ಅವರಿಗೆ MS ಪಾಟೀಲ್ ಥ್ರೂಲಿಂದ. ನಿಮ್ ಧ್ವನಿ ಕೇಳಿಸ್ಕೊಳ್ತ ಆಕ್ಚುಲಿ. ಇಲ್ಲಿ ತೋರಿ. ನಡೀತೀನಿ. ಫೈನ್. ಓಕೆ ಮತ್ ಹಚ್ತೀನಿ ತೋರಿ. ಆಮೇಲೆ ಮತ್ ಹಚ್ತೀನಿ ಅಂತ. ಓಕೆ ಫೈನ್.